ಹಾಕಿದ ನಂತರ ನಾವು ರುಬ್ಕೊಂಬಂದಿರತಕ್ಕಂಥ ಮಸಾಲಾನ ಇದರೊಳಗಡೆ ಹಾಕಿ ರಾತ್ರಿ ಮಿಕ್ಕಿರೋ ಅನ್ನ ಅಥವಾ ಫ್ರೆಶ್ಶಾಗಿ ನೀವು ರೆಡಿ ಮಾಡಿಕೊಂಡ್ರು ತೊಂದರೆ ಇಲ್ಲ. ಸೊ ರೈಸನ್ನು ಹಾಕಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ನೀಟಾಗಿ ಹಿಂಡ್ಕೊಂಡು ಒಂದ್ಸರಿ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹನುಮಂತು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ಮಸಾಲ ರೈಸನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ತಡ ಯಾಕೆ, ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ ಬನ್ನಿ. ಸೊ ಮಸಾಲ ರೈಸ್ ಮಾಡ್ತಿರೋದ್ರಿಂದ ಮಸಾಲಾನ ರುಬ್ಕೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. 1 ಇಂಚಿನಷ್ಟು ಚಕ್ಕೆ, 4 ಪೀಸು ಲವಂಗ, 1.5 ಇಂಚಿನಷ್ಟು ಶುಂಠಿ, 3 ಜವಾರಿ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಕೊಬ್ಬರಿ, 4 ಹಸಿ ಮೆಣಸಿನಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಇವಾಗ ಹಾಗೆ ಡ್ರೈ ಆಗಿ ಪೇಸ್ಟ್ ಥರ ರುಬ್ಕೊಂಬನ್ನಿ. ಯಾವುದೇ ನೀರು ಹಾಕಬೇಡಿ. ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ, ಈ ರೀತಿ ತರಿಯಾಗಿ ರುಬ್ಕೊಂಬಂದಿದ್ದೀನಿ ಇಷ್ಟು. ಸೊ ನಂತರ ಇವಾಗ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಶೇಂಗಾ, 3 ಎಸಳಷ್ಟು ಕರಿಬೇವು, ಎಲ್ಲ ಬೇಳೆ ಐಟಮ್ಸು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಬಂದಾಗ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ನಾವು ರುಬ್ಕೊಂಬಂದಿರತಕ್ಕಂಥ ಮಸಾಲಾನ ಇದರೊಳಗಡೆ ಹಾಕಿ ಸೊ ಈ ರೀತಿ ತರಿಯಾಗಿ ರುಬ್ಕೊಂಬರಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು, 1-2 ನಿಮಿಷದಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊ ಈ ಮಸಾಲ ಫ್ರೈ ಮಾಡ್ತಿರ್ಬೇಕಾದ್ರೆ ತುಂಬಾ ಒಂದು ಒಳ್ಳೆ ಪರಿಮಳ ಹೊರಗಡೆ ಬರ್ತಾ ಇರುತ್ತೆ. ನಮ್ಮ ಚಿತ್ರಾನ್ನದ್ದು ತುಂಬ ಚೆನ್ನಾಗಿರುತ್ತದು. ಸೊ ಇವಾಗ 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಾದ ನಂತರ ರಾತ್ರಿ ಮಿಕ್ಕಿರೋ ಅನ್ನ ಅಥವಾ ಫ್ರೆಶ್ಶಾಗಿ ನೀವು ರೆಡಿ ಮಾಡಿಕೊಂಡ್ರು ತೊಂದರೆ ಇಲ್ಲ. ಸೊ ರೈಸನ್ನು ಹಾಕಿ ತುಂಬ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಸೊ ನಾವು ಮುಂಚೆನೇ ನಿಮಗೆ ಒಂದು ಕರಿಬೇವಿನ ಚಿತ್ರಾನ್ನ ಅಂತ ತೋರಿಸಿದ್ದೆ. ಸೊ ಅದು ಕೂಡ ಸಖತ್ತಾಗಿದೆ, ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇವತ್ತು ತೋರಿಸ್ತಾ ಇರೋದು ಮಸಾಲ ಚಿತ್ರಾನ್ನ, ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಚಿತ್ರಾನ್ನ ನೀವೇನಾದರೂ ತಿಂತಾಯಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ.
ಸೊ ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ಕೊನೆಗೆ ಒಂದು ಸರಿ ನಿಮ್ಮ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ನೀಟಾಗಿ ಹಿಂಡ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿ. ನಾನು ಕೂಡ ಇವಾಗ ಹೊಟ್ಟೆ ಹಸಿವಾಗಿದೆ, ನಾನು ಬ್ಯಾಟಿಂಗ್ ಮಾಡ್ತೀನಿ. ನೋಡಿರಲ್ಲ ಸ್ನೇಹಿತರೆ, ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರ್ತಕ್ಕಂತಹ ಮಸಾಲ ರೈಸನ್ನು ಈಸಿಯಾಗಿ ಯಾವ ರೀತಿ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಫಾರ್ವರ್ಡ್ ಮಾಡಿ. ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.